ನಾವು ಯಾವುದನ್ನು ಪ್ರಾಮಾಣಿಕವಾಗಿ ದುಡಿದಿರ್ತೇವೋ ಅಂಥ ಆಹಾರವನ್ನು ಸ್ವೀಕರಿಸಿದರೆ ನಮ್ಮ ಸಾಧನೆಯ ದಾರಿ ತಪ್ಪುವುದಿಲ್ಲ. ನಮಗೆ ಸಾಧನೆ ಮಾಡಬೇಕು ಅಂತ ಬಯಕೆ ಇರುವುದು ಹೌದಾದರೆ ಅದು ಕೇವಲ ಶಾಸ್ತ್ರಾಧ್ಯಯನ ಅಂತಲ್ಲ. ನಾವು ಯಾವುದೇ ಕಲೆ ಇರಬಹುದು, ನಮ್ಮ ಜೀವನದ ಯಾವುದೇ ಗುರಿ ಇರಬಹುದು, ಅದನ್ನು ನಾವು ಸಾಧಿಸಬೇಕು ಅಂತಂದರೆ ಸ್ವಲ್ಪ ಆಹಾರದಲ್ಲಿ ಕಂಟ್ರೋಲ್ ಇರಬೇಕು. ಆಹಾರದ ಮೂಲಕ ನಾವು ಸಾಮಾನ್ಯವಾಗಿ ಬೈಯುವಾಗಲೂ ಹಾಗೆ ಬೈಯುವುದು, ತಿಂದು ಸಾಯಿ ಅಂತ. ಅಂದರೆ ಮನುಷ್ಯ ಜಾಸ್ತಿ ತಿಂದೇ ಸಾಯುವುದು ಯಾವಾಗಲೂ. ಗಾದೆ ಹೇಳ್ತಾರಲ್ವ, 1 ಹೊತ್ತುಂಡವ ರೋಗಿ, 2 ಹೊತ್ತುಂಡವ ಭೋಗಿ, 3 ಹೊತ್ತುಂಡವ ರೋಗಿ, 4 ಹೊತ್ತುಂಡವನನ್ನೆತ್ಕೊಂಡು ಹೋಗಿ, 5 ಹೊತ್ತುಂಡು ಊಟ ಮಾಡಿದವನನ್ನು ಅಲ್ಲೇ ಹೂತೋಗಿ ಅಂತ. ನಾವು ಅದಕ್ಕಿಂತಲೂ ಜಾಸ್ತಿ, ನಮಗೆ ಅವರು ಅದಕ್ಕೆ ಒಂದು ಕ್ಯಾಟಗರಿನೇ ಕೊಡಲಿಲ್ಲ, ನಾವು ಅದಕ್ಕಿಂತಲೂ ಜಾಸ್ತಿ ಅಂತ ಲೆಕ್ಕಕ್ಕೆ ಇಲ್ಲ ನಾವು. ಅದರಿಂದಾಗಿ ದೇಹದ ರಕ್ಷಣೆಗೋಸ್ಕರ ಆಹಾರ ಬೇಕು ಹೌದು, ಆದರೆ ಅದೇ ದೇಹವನ್ನು ಕೊಲ್ಲುವಷ್ಟು, ಅಮೃತವೇ ವಿಷವಾಗುವಷ್ಟು ನಾವು ಆಹಾರವನ್ನು ಸ್ವೀಕರಿಸುವುದರಿಂದ ನಮ್ಮ ದಾರಿಗೆ ಸಾಧನೆಗೆ ಅದು ಖಂಡಿತ ತೊಡಕಾಗುತ್ತೆ. ಈ ಕಾರಣದಿಂದ ನಮ್ಮ ಆಹಾರದ ಶುದ್ಧಿಯನ್ನು ನಾವು ಕಾಪಾಡಿಕೊಳ್ಬೇಕು ಅಂತ. ಅಂದರೆ ಆಹಾರ ಶುದ್ಧಿ ಇದ್ದಾಗ ನಾವು ನಮ್ಮ ಮನಸ್ಸನ್ನು ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ಬರುತ್ತೆ. ಯಾಕೆಂದರೆ ಇದು ಯಾಕೆ ಬೇಕಾಯಿತು ಅಂದರೆ, ಒಂದು ಕ್ರಿಯೆ ಆಗಬೇಕು ಅಂದರೆ ಒಂದು ಘಟನೆ ನಡೀಬೇಕು ಅಂದರೆ 3 ಬೇಕು: ಜ್ಞಾನ, ಇಚ್ಛಾ, ಕ್ರಿಯಾ. ಸರಿಯಾದ ಜ್ಞಾನ ಇರಬೇಕು, ಅಂದರೆ ಮನಸ್ಸು ಶುದ್ಧ ಇದ್ದರೆ ಸರಿಯಾದ ಜ್ಞಾನ ಪಡ್ಕೊಳ್ಳಿಕ್ಕಾಗ್ತದೆ. ಇಲ್ಲ ಅಂದರೆ ಎಲ್ಲವೂ ಒಂದಕ್ಕೊಂದುವರೆನೇ ಅರ್ಥ ಆಗೋದು. ಪೂರ್ಣ ಕೇಳಿಸಿಕೊಳ್ಳುವಷ್ಟು ತಾಳ್ಮೆ ಇಲ್ಲ ನಮ್ಮಲ್ಲಿ. ಇವತ್ತು ಹೆಚ್ಚು ಸಮಾಜದಲ್ಲಿ ಗೊಂದಲಗಳಿಗೆ ಕಾರಣ ನಮಗೊಂದು ತಾಳ್ಮೆ ಇಲ್ಲ, ಎರಡನೇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಏನು ಹೇಳಿದ್ರು ನಮ್ಮ ತಲೆಯಲ್ಲಿ ಮೊದಲೇನು ಅರ್ಥ ಇರುತ್ತೆ ಅದನ್ನು ಅರ್ಥ ಮಾಡ್ಕೊಳ್ತೇವೆ ಹೊರತು ಅವ್ರೇನು ಹೇಳ್ತಾರೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ ನೀವು. ಅವರು ಹೇಳಬಹುದು, ಹೆಣ್ಮಕ್ಳು ಹೇಳಿದ್ದಾರೆ ಅಂತ ಅಷ್ಟೇ, ಹೆಣ್ಮಕ್ಳು ವಿಷ್ಣು ಸಹಸ್ರನಾಮ ಹೇಳಿದ್ದಾರೆ ಅಂತ ಅಷ್ಟೇ ಮಾತನ್ನು ಇಟ್ಕೊಂಡು ಖಂಡನೆ ಮಾಡ್ಲಿಕ್ಕೆ ಬರ್ತಾರೆ ಹೊರತು ಯಾವ ಕಾರಣದಿಂದ ಹೇಳಿದ್ರು, ಅದರ ಹಿನ್ನೆಲೆಯನ್ನು ಸಾತ್ವಿಕವಾಗಿ ಏನಿದೆ ನಿಜವಾಗಿ ನಾವು ತಿಳ್ಕೊಳ್ಳದೇ ಇದ್ದದ್ದು ಇರಬಹುದು ಅನ್ನುವ ಕಾಳಜಿ ಇರುವುದಿಲ್ಲ. ಇದಕ್ಕೆ ಕಾರಣ ನಮ್ಮಲ್ಲಿರುವಂತಹ ಅನೇಕ ಶುದ್ಧಿಯನ್ನು ಪಡ್ಕೊಳ್ಳುವ ಮೂಲದಲ್ಲಿರುವ ದೋಷಗಳು. ಅದಕ್ಕೆ ಅವರು ಹೇಳಿದರು, ಜ್ಞಾನ, ಇಚ್ಛಾ, ಕ್ರಿಯಾ. ಒಂದು ಕೆಲಸ ಆಗಬೇಕು ಅಂದರೆ 3 ಬೇಕು: ಜ್ಞಾನ ಬೇಕು, ಮಾಡಬೇಕು ಅನ್ನುವ ಬಯಕೆ ಬೇಕು, ಮಾಡಬೇಕು. ಕೆಲವೊಮ್ಮೆ ಮಾಡಬೇಕು ಅಂತ ಬಯಕೆ ಇರುತ್ತೆ, ಜ್ಞಾನ ಇರುವುದಿಲ್ಲ. ಯದ್ವಾ ತದ್ವಾ ಭವಿಷ್ಯತಿ, ವಿನಾಯಕಂ ಪ್ರಕುರ್ವಾಣ ರಚಯಾಮಾಸ ವಾನರಂ ಅಂತ. ಅವ್ನು ಮಾಡ್ಲಿಕ್ಕೆ ಹೋಗಿದ್ದು ಗಣಪತಿಯನ್ನು, ಅದು ಮಂಗ ಆಗ್ಬಿಡುತ್ತೆ, ಮೂತಿ ದಪ್ಪಾಗಿ. ಜ್ಞಾನ ಇಲ್ಲದೇ ಇದ್ದರೆ ಇಚ್ಛೆ ಇದ್ದು ಮಾಡಿದರೂ ಕೆಲಸ ಸರಿ ಹೋಗುವುದಿಲ್ಲ. ಜ್ಞಾನ ಇದೆ, ಇಚ್ಛೆ ಇಲ್ಲ, ಆಗಲೂ ಆಗುವುದಿಲ್ಲ. ನಾವು ಇಲ್ಲಿಂದ ಕೂತಿದ್ದೇನೆ, ಹೀಗೆ ಆಗಬೇಕು ಅಂತ ಅಂದ್ಕೊಂಡ್ರೆ ಆಗೋದೇ ಇಲ್ಲ. ಕ್ರಿಯೆಯಲ್ಲಿ ತೊಡಗಬೇಕು, ಇಚ್ಛೆ ಇರಬೇಕು. ಜ್ಞಾನ ಇದೆ, ಕ್ರಿಯೆ ಇದೆ, ಇಚ್ಛೆ ಇಲ್ಲ, ಕೆಲಸ ಕೆಡುತ್ತೆ. ಅಯ್ಯೋ ಹೇಳಿದಾರಲ್ವಾ ಮಾಡಬೇಕು, ಹಾಳಾಗೋಗ್ಲಿ ಅಂತ ಏನೋ ಒಂದು ಬೈಕೊಂಡು ಇಷ್ಟು ಮಾಡಿದರೆ ಅದರಲ್ಲಿ ಸತ್ವವೇ ಕಾಣುವುದಿಲ್ಲ. ಆ ಕ್ರಿಯೆಯಲ್ಲಿ, ಕೆಲಸದಲ್ಲಿ ನಾವು ಒಳ್ಳೆಯ ಅಂಶವನ್ನು ಗುರುತಿಸ್ಲಿಕ್ಕಾಗೋದಿಲ್ಲ. ಅದರಿಂದಾಗಿ 3 ಕೂಡ ಇದ್ದಾಗ ಒಂದು ಕ್ರಿಯೆ ಅನ್ನೋದು ಚೆನ್ನಾಗಾಗ್ಲಿಕ್ಕೆ ಸಾಧ್ಯ. ಈ 3 ಕೂಡ ಚೆನ್ನಾಗಾಗಬೇಕು ಅಂದರೆ ನಮ್ಮ ಆಹಾರದಲ್ಲಿ ಶುದ್ಧತೆ ಬೇಕು. ನಮ್ಮ ಶುದ್ಧತೆ ಅಂತ ಅನ್ನೋದು ಅದು ಒಂದೇ ಅಲ್ಲ, ಆಹಾರ ಶುದ್ಧಿ ಅಂತ ಅನ್ನೋದು ಒಂದು ರೀತಿಯಿಂದ ಆದರೆ ದೊಡ್ಡವರ ಸೇವೆ, ಗುರುಗಳ ಸೇವೆ, ತಂದೆ ತಾಯಿಯರನ್ನು ಚೆನ್ನಾಗಿ ನೋಡಿಕೊಳ್ಳುವಂತಹದ್ದು, ನಮ್ಮ ಸುತ್ತ ಇರುವ ಎಲ್ಲ ಥರದ ವರ್ಗದವರ ಜೊತೆಗೂ ಹೊಂದಾಣಿಕೆಯಿಂದ ಬದುಕುವಂತಹದ್ದು, ಮತ್ತು ಎಲ್ಲಿ ಕಷ್ಟದಲ್ಲಿದ್ದಾರೋ ಅವರ ಕಷ್ಟಕ್ಕೆ ಸ್ಪಂದಿಸುವಂತಹದ್ದು. ಅಭಯಂ ಸರ್ವಭೂತೇಭ್ಯ, ಎಲ್ಲರಿಗೂ ಕೊಡಬಹುದಾದ ದಾನ ಯಾವುದು ಅಂದರೆ ಅಭಯ. ರಾಮಚಂದ್ರನು ಪಾಲಿಸಿದ ಜೀವನದ ಅತ್ಯಂತ ಮುಖ್ಯ ಧರ್ಮ ಅಂತ ಅವನೇ ಹೇಳಿಕೊಳ್ಳುವಂತಹ ಮಾತು. ಅದರಿಂದಾಗಿ ನಮ್ಮ ಸುತ್ತಲಿನ ಎಲ್ಲ ವಸ್ತುಗಳನ್ನು ಪ್ರೀತಿಸುತ್ತಾ ನಮ್ಮ ಕರ್ಮದಲ್ಲೂ ನಾವು ಶ್ರದ್ಧೆಯನ್ನು ಇಟ್ಟುಕೊಂಡು ಅದನ್ನೇ ಭಗವಂತನ ಪೂಜೆ ಅಂತ ನಾವು ಮಾಡಿದರೆ ಅದಕ್ಕಿಂತ ದೊಡ್ಡ ಧರ್ಮವನ್ನು ನಾವು ಇನ್ನೆಲ್ಲೂ ಹುಡುಕೊಂಡು ಹೋಗಿ ಆಚರಣೆ ಮಾಡಬೇಕಾದ ಅಗತ್ಯ ಇಲ್ಲ ಅಂತ. ಇದರ ನಂತರ ಇನ್ನು ಕೆಲವು ಪ್ರಶ್ನೆಗಳು ಬಂದದ್ದು, ತತ್ವಾಭಿಮಾನಿ ದೇವತೆಗಳು ನಮ್ಮ ದೇಹದಲ್ಲಿ ಬಹಳಷ್ಟು ಜನ ಇದ್ದಾರೆ. ಅಲ್ಲಿ ಪ್ರಧಾನವಾಗಿ 24 ತತ್ವಗಳು ಅಂತ ಹೇಳುವಂತಹದ್ದು. ಪಂಚಭೂತಗಳು, ಪಂಚ ತನ್ಮಾತ್ರೆಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವದಲ್ಲಿ 2 ಬಿಡಿಸಿದರೆ ಬುದ್ಧಿ ಮತ್ತು ಮನಸ್ಸು, ಇದೆರಡಾಗುತ್ತೆ. ಅಂದರೆ ವಸ್ತುತಃ ಮನಸ್ಸಿನಲ್ಲಿ 5 ಪ್ರಭೇದ ಇದೆ, ಅದು ಮತ್ತೊಮ್ಮೆ ನೋಡೋಣ. ಒಟ್ಟು ಇಲ್ಲಿ ಹೇಳುವಂಥದ್ದು 24 ತತ್ವಗಳು. ಪಂಚಭೂತಗಳಿಗೆ ಮತ್ತು ಪಂಚ ತನ್ಮಾತ್ರೆಗಳಿಗೆ ಯಾವುದು? ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ. ಈ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ ಅಂದರೆ ಮಣ್ಣಿಗೆ, ಭೂಮಿಗೆ ಧರ, ಶನೈಶ್ಚರ, ಅದರ ಮೇಲಿನ ದೇವತೆಗಳು ಎಲ್ಲರೂ ಹೌದು. ಎಲ್ಲ ಕಡೆ ಒಂದು ತಿಳ್ಕೊಳ್ಬೇಕು, ಯಾರನ್ನು ನಾವು ಹೇಳ್ತೇವೋ ಅದಕ್ಕಿಂತ ಮೇಲಿನ
ಅದನ್ನೇ ನಿಯಂತ್ರಣ ಮಾಡ್ತಾರೆ ಅಂತ ಅನ್ನೋದು ಅಂಡರ್ಸ್ಟುಡ್. ಅದು ಮತ್ತೆ ಅವ್ರಿಗೆ ಪ್ರತ್ಯೇಕ ಹೇಳಬೇಕಾಗಿಲ್ಲ. ಅಂದರೆ ಯಾರು ಕೊನೆಯ ದೇವತೆಯನ್ನು ನಾವು ಒಂದು ವಸ್ತುವಿಗೆ ಅಧಿಕಾರಿ ಅಂತ ಹೇಳ್ತೇವೋ ಅದರ ಮೇಲಿನವರಿಗೆಲ್ಲರಿಗೂ ಅದರ ಮೇಲೆ ಅಧಿಕಾರ ಇರುತ್ತೆ. ನಮ್ಮಲ್ಲಿ ಮಾತ್ರ ನಾವು ತಪ್ಪಿಸಿಕೊಳ್ತೇವೆ, ಇದು ನನ್ನ ಅಧಿಕಾರದಲ್ಲಿ ಇಲ್ಲ, ಇದು ನಂಗೆ ಸಂಬಂಧ ಇಲ್ಲ, ಅವ್ರು ಮಾಡಲಿಲ್ಲ ಅದರಿಂದ ನಾವು ಕೈ ತೊಳ್ಕೊಳ್ತೇವೆ ಅಂತ. ಅಲ್ಲಿ ಹಾಗಿಲ್ಲ. ಮೇಲಿನ ಅಧಿಕಾರಿಗಳೆಲ್ಲರೂ ಕೆಳಗೆ ಯಾರನ್ನ ಕೊನೆಯಲ್ಲಿ ನಾವು ಅಧಿಕಾರಿಗಳು ಅಂತ ಹೇಳ್ತಾರೋ ಅವರೆಲ್ಲರೂ ತಮ್ಮ ಪೋರ್ಟ್ಫೋಲಿಯೋ ಅಂತದನ್ನು ಗಮನಿಸ್ತಾರೆ. ಅದರಿಂದಾಗಿ ಶನೈಶ್ಚರ ಧರ, ನೀರು ವರುಣ, ಗಾಳಿ ಪ್ರವಾಹ, ಅದನ್ನು ಮರೀಚಿ ಅನ್ನುವುದಾಗಿಯೂ ಎರಡೂ ಥರದ್ದು ಪ್ರಭೇದ ಇದೆ. ಮಣ್ಣು, ನೀರು, ಗಾಳಿ, ಆಕಾಶ. ಆಕಾಶಕ್ಕೆ ವಿನಾಯಕ ಗಣಪತಿ, ಅವನ ಮಗ ಒಬ್ಬ ವಿನಾಯಕ ಅಂತಿದ್ದಾನೆ. ನಾವು ಗಣಪತಿಗೆ ವಿನಾಯಕ ಅಂತ ಹೇಳ್ತೇವೆ. ಶಾಸ್ತ್ರದಲ್ಲಿ ಇನ್ನೂ ಒಬ್ಬ ಇದ್ದಾನೆ, ಇನ್ನೂ ಇನ್ಫೀರಿಯರ್ ದೇವತೆ, ಅದು ವಿನಾಯಕ ಅಂತ. ಇದರ ತನ್ಮಾತ್ರಗಳಿಗೆ ಯಾರು ದೇವತೆಗಳು? ಇದರ ಸೂಕ್ಷ್ಮ ಗೊತ್ತಾದರೆ ದೇವತೆಗಳ ಪ್ರಶ್ನೆ ಬೇಕಾಗಿಲ್ಲ. ಏನು ಅಂದರೆ, ಯಾವುದು ತನ್ಮಾತ್ರೆ ಇದೆಯೋ ಅದೇ ಸ್ಥೂಲವಾದಾಗ ಪಂಚಭೂತ ಆಗುವುದು. ಈಗ ಗಂಧ ಅಂತ ಇದೆಯಲ್ವಾ, ಗಂಧ ಅಂದರೆ ಏನು? ಅದು ಪೃಥಿವಿಯ ಪಾರ್ಟಿಕಲ್ಸ್ಗಳೇ. ಅದರಿಂದಾಗಿ ಪೃಥ್ವಿಗೆ ಯಾರು ಅಭಿಮಾನಿಯೋ ಅದರ ತನ್ಮಾತ್ರೆಗಳಿಗೂ ಅವರೇ ಅಭಿಮಾನಿ. ಗಂಧ ಶಬ್ದ ಸ್ಪರ್ಶ ರೂಪ ರಸ ಗಂಧ. ಶಬ್ದ ಸ್ಪರ್ಶ ರೂಪ ರಸ ಗಂಧ. ಶಬ್ದಕ್ಕೆ ಆಕಾಶಕ್ಕೆ ಯಾರು? ಅವರೇ. ಸ್ಪರ್ಶಕ್ಕೆ ಗಾಳಿಗೆ ಯಾರು ದೇವತೆಯೋ ಅವರೇ. ರೂಪಕ್ಕೆ ಅಗ್ನಿಗೆ ಯಾರು ದೇವತೆಯೋ ಅವರೇ. ಅಗ್ನಿ ಅಂದರೆ ಅಗ್ನಿಯೇ ದೇವತೆ. ರಸಕ್ಕೆ ನೀರಿಗೆ ದೇವತೆ ಯಾರು? ರಸ ತನ್ಮಾತ್ರೆಗೂ ಅವನೇ ದೇವತೆ. ಗಂಧಕ್ಕೆ ಪೃಥ್ವಿಗೆ ಯಾರು ಅಭಿಮಾನಿ ದೇವತೆಯೋ ಅವರೇ ಗಂಧಕ್ಕೂ ಅಭಿಮಾನಿ ದೇವತೆ. ಅಂದರೆ ಏನರ್ಥ? ಸೂಕ್ಷ್ಮವಾಗಿ ಪೃಥ್ವಿಯ ಕಣ ಏನಿದೆ ಅಲ್ಲಿ ಗಂಧ ವ್ಯಕ್ತ ಆಗುವುದಿಲ್ಲ. ಅಂದರೆ ಪ್ರತ್ಯೇಕವಾಗಿ ವ್ಯಕ್ತ ಆಗುವುದಿಲ್ಲ. ಮೊದಲು ಅತ್ಯಂತ ಸೂಕ್ಷ್ಮವಾಗಿದ್ದಾಗ ಅದು ಒಂದು ಕಡೆಗೆ ಒಟ್ಟಾಗುತ್ತಲ್ವ, ಆವಾಗ ಅದರ ವ್ಯಕ್ತತೆ ಅಂತ ಅನ್ನೋದು ಸ್ಪಷ್ಟವಾಗಿ ಆಗುತ್ತೆ. ಅದನ್ನ ಅದನ್ನು ಬೇರೆ ಬೇರೆ ಅಂತ ಅಂದ್ಕೊಳ್ತೇವೆ. ವಸ್ತುತಃ ಅದು ಬೇರೆ ಅಲ್ಲ, ಒಂದೇ, ಒಂದು ಸ್ಥೂಲ ರೂಪ, ಒಂದು ಸೂಕ್ಷ್ಮ ರೂಪ ಅಷ್ಟೇ. ಅದರಿಂದಾಗಿ ನಾವು ಹೂವಿನಿಂದ ಪರಿಮಳ ಬರ್ತಾ ಇದೆ ಅಂದರೆ ಹೂವಿನದ್ದೇ ಸೂಕ್ಷ್ಮ ಕಣಗಳು ನಮಗೆ ಪರಿಮಳದ ರೂಪದಲ್ಲಿ ಮೂಗಿಗೆ ಬಡಿಯುತ್ತೆ. ಇದು ನಾವು ಆಲೋಚನೆ ಅರ್ಥ ಮಾಡಿಕೊಳ್ಬೇಕಾದ ಕ್ರಮ. ಅದರ ನಂತರ ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು: ಕಣ್ಣು, ಮೂಗು, ಬಾಯಿ, ನಾಲಗೆ, ಚರ್ಮ. ಕಣ್ಣಿನ ದೇವತೆ ಸೂರ್ಯಚಂದ್ರರು. ಚಂದ್ರನಿಗೆ ಇನ್ನೊಂದು ಪೋರ್ಟ್ಫೋಲಿಯೋ ಇದೆ. ಮೂಗಿಗೆ ನಾಸಿಕ್ಯವಾಯು ಅಥವಾ ಅಶ್ವಿದೇವತೆಗಳು. ಕಣ್ಣು, ಮೂಗು, ಬಾಯಿ, ನಾಲಿಗೆಗೆ ಸಂಬಂಧಪಟ್ಟಂತೆ ಇರುವ ದೇವತೆ ಬುಧ. ಕಣ್ಣು, ಮೂಗು, ಬಾಯಿ, ಕಿವಿ. ಕಿವಿಯ ದೇವತೆ ಚಂದ್ರನೂ ಹೌದು, ದಿಗಭಿಮಾನಿ ದೇವತೆಗಳು ಎಲ್ಲರೂ ಹೌದು. ಯಾವುದು 8 ದಿಕ್ಕುಗಳಿಗೆ ನಾವು ದೇವತೆಗಳು ಅಂತ ಹೇಳ್ತೇವೋ ಅವರೆಲ್ಲರೂ ದಿಗಭಿಮಾನಿಗಳಾಗಿ ಶ್ರೋತ್ರದ ದೇವತೆಯೂ ಹೌದು. ಆಮೇಲೆ ಕೊನೆಯದ್ದು ಚರ್ಮ. ತ್ವಕ್ ಅನ್ನುವುದಕ್ಕೆ ಕುಬೇರ ಅನ್ನುವುದು ದೇವತೆ. ಇನ್ನು ಕರ್ಮೇಂದ್ರಿಯಗಳಿಗಾಗುವಾಗ ಕೈಗೆ ಇಂದ್ರದೇವರು, ಕಾಲಿಗೆ ಜಯಂತ ಯಜ್ಞ ಅಂತ, ಪಾಯು ಉಪಸ್ಥಗಳಿಗೆ ಮಿತ್ರ ಪ್ರಜಾಪತಿಗಳು. ಆಮೇಲೆ ಇನ್ನು ಒಂದು ಉಳಿದದ್ದು ನಾಲಗೆ ಅಂದರೆ ಮಾತು. ಮಾತು ವಾಕ್ ಅನ್ನುವ ದೇವತೆ ಅಗ್ನಿ, ಜೊತೆಗೆ ಭಾರತಿ, ಸರಸ್ವತಿ, ಅದರ ಜೊತೆಗೆ ಪಾರ್ವತಿ, ತುಂಬ ದೇವತೆಗಳನ್ನು ಹೇಳ್ತಾರೆ. ಒಟ್ಟಂತೂ ಎಲ್ಲ ಇಂದ್ರಿಯಗಳಿಗೂ ಒಂದೊಂದು ದೇವತೆಗಳು ನಿಂತು ಕೆಲಸ ಮಾಡ್ತಾರೆ. ಈ ಇಂದ್ರಿಯಗಳಿಂದ, ಈ ಇಂದ್ರಿಯಗಳನ್ನು ಕೊಟ್ಟದ್ರಿಂದ ಇದನ್ನು ಉಪಯೋಗಿಸುವಾಗ ಅವರು ನಿಂತು ಇದು ಭಗವಂತನ ಸೇವೆ ಅಂತ ಕೆಲಸ ಮಾಡ್ತಾ ಇರ್ತಾರೆ, ಭಗವಂತನ ಆದೇಶದ ಅನುಸಾರವಾಗಿ. ಅದರಿಂದಾಗಿ ನಮ್ಮಲ್ಲೂ ಕೂಡ ಆ ಕ್ರಿಯೆ ನಡೆಯುತ್ತೆ. ನಾವು ಅವರೆಲ್ಲ ಕ್ರಿಯೆ ಮಾಡ್ತಾ ಇದ್ದಾರೆ, ಅದರಿಂದಾಗಿ ನಾವು ಮಾತಾಡ್ತಾ ಇದ್ದೇವೆ. ಅಂದರೆ ಬಿಂಬ ಮತ್ತು ಪ್ರತಿಬಿಂಬ. ಅದರಲ್ಲಿ ನೀವು ಕಟಿಂಗ್ ಶಾಪಿಗೆ ಹೋಗಿ ಕೂತಾಗ ಎರಡೂ ಕಡೆ ಕನ್ನಡಿ ಹಾಕಿದಾಗ ಹಿಂದಿಂದ 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 ಹಿಂದೆ ನೋಡಿದ್ರೆ ಅದರೊಳಗೆ ಕನ್ನಡಿಗಳು ಕಾಣ್ತಾವಲ್ಲ, ಹಾಗೆ ನಮಗೆ ದೇವತೆಗಳಿಗೂ ಮತ್ತು ಭಗವಂತನ ನಡುವಿನ ಸಂಬಂಧ. ಅಂದರೆ ಭಗವಂತನ ಸಂಬಂಧ ಪ್ರಾಣನಿಗೆ, ಪ್ರಾಣನಿಂದ ಸಂಬಂಧ ರುದ್ರನಿಗೆ, ರುದ್ರನಿಂದ ಸಂಬಂಧ ಅದರ ಕೆಳಗಿನ ದೇವತೆಗೆ ಎಲ್ಲರೂ ಪ್ರತಿಬಿಂಬವೇ. ನಾವು ಪ್ರತಿಬಿಂಬದ 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 ಬಿಂಬದ 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 ಎಲ್ಲಿ ತನಕ ಬರ್ತೇವೋ ಅಲ್ಲಿಯ ಪ್ರತಿಬಿಂಬ. ಅದಕ್ಕೋಸ್ಕರನೇ ನಾವು ಲಯ ಚಿಂತನೆ ಮಾಡಬೇಕಾದ್ರೆ ನಮ್ಮ ಮೇಲಿನ ದೇವತೆಗಳಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಂಡು ಹೋಗಿ ಒಪ್ಪಿಸುವುದು ಅಂದರೆ ಕೆಳಗಿನ ದೇವತೆ ಮೇಲಿನ ದೇವತೆಯ ಅಧೀನ ಅಂತ ಚಿಂತಿಸುವುದು. ಹಾಗೆ ಚಿಂತಿಸ್ತಾ ಮೇಲಿನ ತನಕ ಹೋಗುವುದನ್ನು ಲಯ ಚಿಂತನೆ ಅಂತ ಹೇಳುತ್ತಾರೆ. ಅದರಿಂದಾಗಿ ಹೀಗೆ ತತ್ವಾಭಿಮಾನಿ ದೇವತೆಗಳು 20 ಜನ ಆಯಿತು. ಇನ್ನು ಅವ್ಯಕ್ತಕ್ಕೆ ಮಹಾಲಕ್ಷ್ಮಿ, ಮಹಾತತ್ವಕ್ಕೆ ಬ್ರಹ್ಮದೇವರು, ಮನಸ್ಸಿನ ತತ್ವಾಭಿಮಾನಿ ದೇವತೆ ಅಂದರೆ ಅದನ್ನು ನಾವು ಅಹಂಕಾರ ತತ್ವ ಅಂತ ಹೇಳ್ತೇವಲ್ಲ, ಅದಕ್ಕೆ ಪ್ರಧಾನವಾಗಿ 2 ಹೇಳ್ತಾರೆ, ಬುದ್ಧಿ ಮತ್ತು ಮನಸ್ಸು. ವಸ್ತುತಃ ಅದರಲ್ಲಿ 5 ಇದೆ. ಇಲ್ಲಿ ಅದನ್ನು 2 ಅಂತ ವಿವಕ್ಷೆ ಇಟ್ಟುಕೊಂಡದ್ದು ಯಾಕೆಂದರೆ ಪ್ರಧಾನ 2 ಅಂತ, ಉಳಿದದ್ದೆಲ್ಲ ಅದರ ಜೊತೆಗೇನೆ ಸೇರಿಕೊಳ್ಳುತ್ತೆ. ಯಾಕೆಂದರೆ ಅಹಂನ ಜೊತೆಗೆ 3 ಅಂದರೆ ಬುದ್ಧಿ ಅಂತ ಇಟ್ಟುಕೊಂಡಾಗ ಮನಸ್ಸಿನ ಜೊತೆಗೆ ಉಳಿದದ್ದು 4 ಅಂದರೆ 1 ಮತ್ತು 4 ಅಂತ ಈ ಅರ್ಥದಲ್ಲಿ ಹೇಳಿದ್ದು.
ಮನಸ್ಸಿನಲ್ಲಿ 5 ಪ್ರಭೇದ ಅಂದ್ರೇನು ಇದೆ? ಆಚಾರ್ಯರೊಬ್ಬರೇ ಹೇಳಿದ್ದದನ್ನು. ಮನಃಶಾಸ್ತ್ರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಯಾರಾದರೂ ಭಾಗವತ ತಾತ್ಪರ್ಯವನ್ನು ಅಧ್ಯಯನ ಮಾಡ್ತಾನೆ ಅಂದರೆ ಅನೇಕ ಮಾಹಿತಿಗಳು ಸಿಗ್ತವೆ. ಇವತ್ತು ನಮಗೆ ವಿದೇಶದಿಂದ ಆಮದು ಮಾಡಿದಂತಹ ಮನಃಶಾಸ್ತ್ರವೇ ದೊಡ್ಡದು ಅಂತ ಅದೊಂದೇ ಸಬ್ಜೆಕ್ಟ್ ಆಗಿ ನಾವು ಓದ್ತಾ ಇದ್ದೇವೆ. ನಮ್ಮ ಪ್ರಾಚೀನರಿಗೇನು ಅಂದರೆ ಮನಃಶಾಸ್ತ್ರ ಅಂತ ಪ್ರತ್ಯೇಕ ಟೆಕ್ಸ್ಟ್ ಬುಕ್ ಇಲ್ಲ. ನಾವು ಪ್ರತಿಯೊಂದು ಗ್ರಂಥವನ್ನು ಓದುವಾಗಲೂ ನಮಗೆ ಫಿಲಾಸಫಿ ಓದುವಾಗಲೇ ಅದರ ಜೊತೆಗೆ ಮನಃಶಾಸ್ತ್ರವೂ ಬರುತ್ತೆ, ಅದರ ಜೊತೆಗೆ ನ್ಯೂಮರಾಲಜಿಯೂ ಬರುತ್ತೆ, ಅದರ ಜೊತೆಗೆ ಫಿಸಿಕ್ಸು ಬರುತ್ತೆ, ಅದರ ಜೊತೆಗೆ ಇಕಾನಮಿಯೂ ಬರುತ್ತೆ, ಅದರ ಜೊತೆಗೆ ಪರಿಸರ ಶಾಸ್ತ್ರವೂ ಬರುತ್ತೆ. ಎಲ್ಲ ಒಟ್ಟೊಟ್ಟಿಗೆ ಬರುತ್ತೆ. ನೀವು ಒಂದು ಕಥೆ ಕೇಳುವಾಗ ಎಲ್ಲ ಮುಖವೂ ಇದೆ. ಆದರೆ ನನಗೆ ಅದೊಂದು ಪ್ರತ್ಯೇಕ ಶಾಸ್ತ್ರ ಅಂತ ಓದುವ ಅಗತ್ಯ ಕಾಣಲಿಲ್ಲ ಹಿಂದಿನವರಿಗೆ. ಮತ್ತೆ ಸಹಜವಾಗಿ ಒಂದು ಮನಸ್ಸಿನ ತರಬೇತು ಮಾಡುವಂತಹ ಕ್ರಿಯೆ ನಮ್ಮ ನಿತ್ಯದ ಅನುಷ್ಠಾನದಲ್ಲಿತ್ತು. ಆದ್ದರಿಂದಾಗಿ ನಮಗೆ ಪ್ರತ್ಯೇಕ ಶಾಸ್ತ್ರದ ಅಗತ್ಯ ಇರಲಿಲ್ಲ. ಇವತ್ತು ಅದನ್ನೊಂದು ಶಾಸ್ತ್ರ ಅಂತ ಓದಿ ಅವರು ಕೌನ್ಸಲರ್ ಆಗಿ 100 ಜನ ನಾವು ಏನೋ ಆಗಿಬಿಟ್ಟಿದ್ದೇವೆ ಅಂತ ಭ್ರಮೆಯಿಂದ ಬಂದು ಅವರ ಹತ್ರ ಇನ್ನಷ್ಟು ತಲೆ ಹಾಳು ಮಾಡಿಸಿಕೊಂಡು ಹೋಗುವಂಥ ಪರಿಸ್ಥಿತಿಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಬೇಕಾಗುತ್ತೆ ಕೆಲವೊಂದು ಸಂದರ್ಭದಲ್ಲಿ. ಇವತ್ತಿನ ನಮ್ಮ ಬದುಕು ಹಾಗಾಗಿ ಬಿಟ್ಟಿದೆ, ತಪ್ಪು ಅಂತ ಹೇಳೋದಲ್ಲ. ಆದರೆ ನಾವು ಆ ಸ್ಥಿತಿ ತನಕ ಬರಲಿಕ್ಕೆ ಏನು ಕಾರಣ ಅಂದರೆ ನಾವು ನಮ್ಮ ತನವನ್ನು ಕಳ್ಕೊಂಡದ್ದೇ ಕಾರಣ. ಮನಸ್ಸಿನಲ್ಲಿ 5 ಪ್ರಭೇದ ಇದೆ: ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅಂತ. ಏನ್ರಿ ಮನಸ್ಸು ಬುದ್ಧಿ ಎಲ್ಲ ಒಂದೇ ಅಲ್ವಾ? ಒಂದೇನಾ? ನಮ್ಗೆ ಹಾಗೆ ಅನಿಸುತ್ತೆ. ಆದರೆ ವಸ್ತುತಃ ಸರಿಯಾಗಿ ಯೋಚನೆ ಮಾಡಿದರೆ ನಮ್ಮ ಭಾಷೆಯಲ್ಲಿ ನಾವು ಅದೆರಡು ಬೇರೆ ಅಂತ ಗ್ರಹಿಸಿ ಗೊತ್ತಿದೆ. ಮಗು ಶಾಲೆಯಲ್ಲಿ ಹೋಗದೇ ಇದ್ದಾಗ ನಾವು ಬೈಯೋದು ಬುದ್ಧಿ ಇಲ್ವಾ ಅಂತ. ಮನೆಯಿಂದ ಅಂದರೆ ಅಕಸ್ಮಾತ್ ನಮಗೆ ನಾವೇ ಬುದ್ಧಿ ಇದ್ದವರು ಅಂತ ಅಂದುಕೊಂಡವರು ಯಾಕೋ ಇವತ್ತು ಮನಸ್ಸಿಲ್ಲ ಉಪನ್ಯಾಸಕ್ಕೆ ಹೋಗೋದು ಬೇಡ ಅಂತ ಅನಿಸುತ್ತೆ. ಯಾಕೋ ಬುದ್ಧಿ ಇಲ್ಲ ಹೋಗೋದು ಬೇಡ ಅಂತ ಅನಿಸಲ್ಲ, ಯಾಕೋ ಮನಸ್ಸಿಲ್ಲ ಹೋಗೋದು ಬೇಡ ಅಂತ. ಅಂದರೆ ಇಷ್ಟಪಡುವುದು ಅಂತ ಅನ್ನುವ ಗುಣ ಇದೆಯಲ್ವಾ, ಅದು ಮನಸ್ಸಿನ ಸ್ವಭಾವ, ಅದು ಮನಸ್ಸಿನ ಲೇರ್. ಅಂದರೆ ಸಮಷ್ಟಿಯಾಗಿ ಮನಸ್ಸು ಅಂತ ತಗೊಂಡು ನಾನು ಅದರಲ್ಲಿ 5 ಪ್ರಭೇದ ಹೇಳ್ತಾ ಇದ್ದೇನೆ. ಅದರ ಮೇಲಿನ ಲೇರ್ ಇದೆಯಲ್ವಾ, ಅದು ಮನಸ್ಸು.